ಇವತ್ತು ನಾನು ತಿರಾಮಿಸು ಟ್ರೈ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಮನೇಲಿ ಟ್ರೈ ಮಾಡಿದ್ದೀನಿ. ತಿರಾಮಿಸು ಮಾಡೋಕ್ಕೆ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ, ಮತ್ತು ಮನೆಯಲ್ಲೇ ಮಾಡಿರೋ ಪನ್ನೀರು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ, ಮತ್ತು 2 ಚೀಸ್ ತೊಗೊಂಡಿದ್ದೀನಿ ಈ ಥರ ಚಿಕ್ಕದು, ಮತ್ತು ಇಲ್ಲಿ ರಸ್ಕ್ನ ತೊಗೊಂಡಿದ್ದೀನಿ. ಮೊದಲು 1 ಟೀ ಸ್ಪೂನ್ ಕಾಫಿ ಪೌಡ್ರನ್ನ ಬಿಸಿನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಚೀಸ್ ಕ್ಯೂಬು ಮತ್ತು ವಿಪ್ಪಿಂಗ್ ಕ್ರೀಮ್ನ ಮತ್ತು ಪನ್ನೀರ್ನ ಮತ್ತು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಇದನ್ನು ಮಿಕ್ಸಿ ಜಾರ್ಗಲ್ಲಿ ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಆದಮೇಲೆ ಇಲ್ಲಿ ನಾನು ಒಂದು ಕೇಕ್ ಮೋಲ್ಡ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ರಸ್ಕ್ನ ಕಾಫಿಲಿ ಅದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಾಫಿಲಿ ಸ್ವಲ್ಪ ಚೆನ್ನಾಗಿ ಡಿಪ್ ಮಾಡಬೇಕು, ಇಲ್ಲಾಂದರೆ ರಸ್ಕು ಮೆತ್ತಗಾಗಲ್ಲ ಬೇಗ. ಅದಾದಮೇಲೆ ಇಲ್ಲಿ ನಾನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿರೋ ಈ ಕ್ರೀಮಿ ಪೇಸ್ಟ್ನ ಇದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಲೇಯರ್ ಹಾಕ್ಕೊಂಡು ಇವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ತಿರ್ಗಾ ಇನ್ನೊಂದು ಲೇಯರ್ನ ರಸ್ಕ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ರಸ್ಕ್ನ ತಿರ್ಗಾ ಕಾಫಿ ಪೌಡರ್ ನೀರಲ್ಲಿ ಡಿಪ್ ಮಾಡಿಕೊಂಡು ಅದನ್ನು ಒಂದೊಂದಾಗಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ನಾನು ಹೆಂಗಿರುತ್ತೋ ಏನೋ ಅಂದ್ಕೊಂಡು ಮಾಡಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ತಿರ್ಗಾ ಅದೇ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ರೀಮ್ ಪೇಸ್ಟ್ನ ಆದಮೇಲೆ ಇವನ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಓವನ್ OTG ಏನೂ ಬೇಡ, ಕೇಕ್ ಥರನೇ ತುಂಬ ಚೆನ್ನಾಗಿರುತ್ತೆ, ಕ್ರೀಮ್ ಇರುತ್ತೆ. ಇಲ್ಲಿ ಕೋಕೋ ಪೌಡರ್ನ ಮೇಲೆ ಟೀ ಸೋಸೋ ಜಾಲರಿಯಿಂದ ಹಾಕ್ಕೊಳ್ತಾ ಇದ್ದೀನಿ. ಕೋಕೋ ಪೌಡರ್ನ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಫ್ರೀಝರಲ್ಲಿ 5 hours ಇಟ್ಕೊಂಡಿದ್ದೀನಿ. ಫಾಯಿಲ್ ಪೇಪರ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಅದಾದಮೇಲೆ 5 hours ಆದಮೇಲೆ ಇದನ್ನು ತೆಗೆದುಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ, ಮನೆಯಲ್ಲೇ ಟ್ರೈ ಮಾಡ್ಬೋದು. ರಸ್ಕ್ನ ಕಾಫಿ ಪೌಡ್ರು ವಾಟ್ರಲ್ಲಿ ತುಂಬ ಚೆನ್ನಾಗಿ ಡಿಪ್ ಮಾಡಬೇಕು, ಅಂದ್ರೆ ರಸ್ಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.